होमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण एल्रिगू आत्मीय स्वागत। भगवद्गीता यथारूप अध्याय 9 श्लोक 10। मयाध्यक्षेण प्रकृते सूयते सा चराचरम् हेतुनानेन कौन्तेय जगद्वी ಪರಿವರ್ತತೆ। ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಭಾವಾರ್ಥ: ಪರಮಪ್ರಭುವು ಐಹಿಕ ಜಗತ್ತಿನ ಎಲ್ಲ ಚಟುವಟಿಕೆಗಳಿಂದ ದೂರವಾಗಿದ್ದರೂ ಅದರ ಪರಮ ನಿರ್ದೇಶಕನಾಗಿ ಉಳಿಯುತ್ತಾನೆ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಪರಮಪ್ರಭುವೇ ಪರಮ ಸಂಕಲ್ಪ ಮತ್ತು ಈ ಐಹಿಕ ಅಭಿವ್ಯಕ್ತಿಯ ಹಿನ್ನೆಲೆ, ಆದರೆ ಐಹಿಕ ಪ್ರಕೃತಿಯು ಇದನ್ನು ನಿರ್ವಹಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಬೇರೆ ಬೇರೆ ರೂಪಗಳ ಮತ್ತು ವರ್ಗಗಳ ಜೀವಿಗಳಿಗೆಲ್ಲ ನಾನೇ ತಂದೆ ಎಂದು ಹೇಳುತ್ತಾನೆ. ತಂದೆಯು ಮಗುವಿನ ಜನನಕ್ಕಾಗಿ ತಾಯಿಯ ಗರ್ಭಕ್ಕೆ ಬೀಜವನ್ನು ನೀಡುತ್ತಾನೆ. ಇದೇ ರೀತಿಯಲ್ಲಿ ಭಗವಂತನು ತನ್ನ ಕಡೆಗಣ್ಣಿನ ನೋಟ ಮಾತ್ರದಿಂದಲೇ ಐಹಿಕ ಪ್ರಕೃತಿಯ ಗರ್ಭದೊಳಗೆ ಎಲ್ಲ ಜೀವಿಗಳನ್ನು ಸೇರಿಸುತ್ತಾನೆ. ಅವರು ತಮ್ಮ ಇಂದಿನ ಆಸೆಗಳು ಮತ್ತು ಚಟುವಟಿಕೆಗಳು ಇವುಗಳಿಗೆ ಅನುಗುಣವಾಗಿ ಹೊರಕ್ಕೆ ಬರುತ್ತಾರೆ. ಈ ಎಲ್ಲ ಜೀವಿಗಳು ಪ್ರಭುವಿನ ಕಡೆಗಣ್ಣ ನೋಟದಲ್ಲಿ ಜನಿಸಿದ್ದರೂ ತಮ್ಮ ಇಂದಿನ ಕಾರ್ಯಗಳಿಗೆ ಮತ್ತು ಆಸೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾರೆ. ಆದುದರಿಂದ ಪ್ರಭುವು ಈ ಐಹಿಕ ಸೃಷ್ಟಿಯಲ್ಲಿ ನೇರವಾಗಿ ಆಸಕ್ತನಲ್ಲ. ಆತನು ಐಹಿಕ ಪ್ರಕೃತಿಯತ್ತ ಕಣ್ಣೋಟ ಬೀರುತ್ತಾನೆ ಅಷ್ಟೇ. ಇದರಿಂದ ಐಹಿಕ ಪ್ರಕೃತಿಯು ಚುರುಕಾಗುತ್ತದೆ ಮತ್ತು ಕೂಡಲೇ ಎಲ್ಲವೂ ಸೃಷ್ಟಿಯಾಗುತ್ತವೆ. ಐಹಿಕ ಪ್ರಕೃತಿಯತ್ತ ಕಣ್ಣೋಟ ಬೀರುವುದರಿಂದ ಪರಮಪ್ರಭುವು ನಿಶ್ಚಯವಾಗಿಯೂ ಚಟುವಟಿಕೆಗಳನ್ನು ತೋರಿಸುತ್ತಾನೆ. ಆದರೆ ಐಹಿಕ ಜಗತ್ತಿನ ಅಭಿವ್ಯಕ್ತಿಗೂ ಆತನಿಗೂ ನೇರವಾದ ಸಂಬಂಧವಿಲ್ಲ. ಸ್ಮೃತಿಯಲ್ಲಿ ಈ ಉದಾಹರಣೆಯನ್ನು ಕೊಟ್ಟಿದೆ. ಯಾರ ಮುಂದಾದರೂ ಒಂದು ಸುಗಂಧವಿರುವ ಹೂವಿದ್ದರೆ ಆತನ ಗ್ರಹಣ ಶಕ್ತಿಯನ್ನು ಸುಗಂಧವು ಸ್ಪರ್ಶಿಸುತ್ತದೆ. ಆದರೆ ಗ್ರಹಣವು ಹೂವು ಒಂದರಿಂದ ಇನ್ನೊಂದು ಬೇರೆಯಾಗಿರುತ್ತದೆ. ಐಹಿಕ ಜಗತ್ತಿಗೂ ದೇವೋತ್ತಮ ಪರಮ ಪುರುಷನಿಗೂ ಇಂತಹದೇ ಸಂಬಂಧವಿದೆ. ವಾಸ್ತವವಾಗಿ ಆತನಿಗೆ ಈ ಐಹಿಕ ಜಗತ್ತಿನೊಡನೆ ಸಂಬಂಧವಿಲ್ಲ. ಆದರೆ ತನ್ನ ಕಣ್ಣೋಟದಿಂದ ಸೃಷ್ಟಿ ಮಾಡಿ ನಿಯಾಮಕನಾಗುತ್ತಾನೆ. ಸಂಗ್ರಹವಾಗಿ ಹೇಳಬೇಕೆಂದರೆ, ದೇವೋತ್ತಮ ಪರಮ ಪುರುಷನ ಮೇಲ್ವಿಚಾರಣೆ ಇಲ್ಲದೆ ಐಹಿಕ ಪ್ರಕೃತಿಯು ಏನನ್ನೂ ಮಾಡಲಾರದು. ಆದರೂ ಪರಮಪುರುಷನು ಎಲ್ಲ ಐಹಿಕ ಚಟುವಟಿಕೆಗಳಿಂದ ದೂರವಾಗಿರುತ್ತಾನೆ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ. ಇದು ಬಹಳ ಮುಖ್ಯವಾದ ಶ್ಲೋಕ. ಯಾಕಂದರೆ ನಾವಿರ್ತಕ್ಕಂಥ ಐಹಿಕ ಜಗತ್ತು, ಈ ಐಹಿಕ ಪ್ರಕೃತಿ ಯಾರ ಆಧಾರದ ಮೇಲೆ, ಯಾರ ಮೇಲ್ವಿಚಾರಣೆ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಸಂದರ್ಭದಲ್ಲಿ ಪ್ರಭುಪಾದರು ಈ ಶ್ಲೋಕವನ್ನು ಉದಾಹರಣೆಯಾಗಿ ಭಾಗವತ ಪ್ರವಚನ ಮಾಡೋ ಸಮಯದಲ್ಲಿರ್ಬೋದು, ಅಥವಾ ಭಗವದ್ಗೀತೆಯ ಸಂದರ್ಭದಲ್ಲಿರ್ಬೋದು, ಅಥವಾ ಚೈತನ್ಯ ಚರಿತಾಮೃತ ಪ್ರವಚನದ ಸಂದರ್ಭದಲ್ಲಿರ್ಬೋದು, ಈ ಶ್ಲೋಕವನ್ನು ಅವರು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಆದ ಕಾರಣ ಈ ಶ್ಲೋಕ ನಮಗೆ ಎಲ್ರಿಗೂ ಎಷ್ಟು ಮುಖ್ಯ ಅನ್ನೋದನ್ನು, ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಸಾಕಷ್ಟು ವಿಷಯಗಳನ್ನು ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು. ಕೇವಲ ಒಂದು ಪುಟ ಇರ್ತಕ್ಕಂಥ ಅನುವಾದ ಮತ್ತು ಭಾವಾರ್ಥನ ನೋಡೋದಾದರೆ, ಅದರಲ್ಲೂ ಈ ಭೌತಿಕ ಸೃಷ್ಟಿಯ ಕಾರ್ಯ ಏನು, ಅದು ಯಾವ ರೀತಿ ಮಾಡುತ್ತೆ ಅಂದರೆ, ಸಾಮಾನ್ಯವಾಗಿ ಜನರು ಕೇಳ್ತಾರೆ ಭಗವಂತನಿಗೆ ಎಷ್ಟು ಶಕ್ತಿಗಳಿದೆ ಅಂತ. ಸಾಮಾನ್ಯವಾಗಿ ನಾವು ಅವ್ರಿಗೆ ಹೇಳೋದೇನೆಂದರೆ, ಭಗವಂತನಿಗೆ ನಾವು ತಿಳ್ಕೊಂಡಿರೋ ಹಾಗೆ ಭಗವಂತನಿಗೆ 3 ಶಕ್ತಿಗಳಿದೆ. ಅಂತರಂಗ ಶಕ್ತಿ ಇರ್ಬೋದು, ಬಹಿರಂಗ ಶಕ್ತಿ ಇರ್ಬೋದು, ನಂತರ ತಟಸ್ಥ ಶಕ್ತಿ ಅಂತ ಹೇಳ್ತೀವಿ. ಅಂದರೆ ತಟಸ್ಥ ಶಕ್ತಿ ಆಗಿರ್ತಕ್ಕಂಥ ನಾವು ಅಂದರೆ ಜೀವಿಗಳು ಬಹಿರಂಗ ಶಕ್ತಿ ಆಶ್ರಯದಲ್ಲಿ ಉಳಿಬೋದು ಅಥವಾ ಅಂತರಂಗ ಶಕ್ತಿಯ ಆಶ್ರಯದಲ್ಲಿ ಉಳಿಬೋದು. 2 ಅವಕಾಶ ಇರುತ್ತೆ. ಒಂದು, ಸಾಮಾನ್ಯವಾಗಿ ನಾವು ನಮ್ಮ ಕರ್ತವ್ಯ ಏನಂದರೆ ಭಗವಂತನ ಐಹಿಕ ಲೋಕದಿಂದ ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋದು
ನಮ್ಮ ಗುರಿಯಾಗಿರುತ್ತೆ. ಆದರೆ ನಾವು ಐಹಿಕ ಪ್ರಕೃತಿಯ ಆಶ್ರಯದಲ್ಲಿ ಯಾತಕ್ಕಿದ್ದೀವಿ ಅಂದರೆ ಐಹಿಕ ಪ್ರಕೃತಿಯನ್ನು ಸಂತೋಷ ಪಡೋದಕ್ಕೋಸ್ಕರ, ಅಂದರೆ ಐಹಿಕ ಪ್ರಕೃತಿಯನ್ನು ಅನುಭವಿಸೋದಕ್ಕೋಸ್ಕರ ನಾವು ಈ ಐಹಿಕ ಜಗತ್ತಿನಲ್ಲಿ ಭಗವಂತ ನಮಗೊಂದು ಐಹಿಕ ಶರೀರವನ್ನು ಕೊಟ್ಟಿದ್ದಾನೆ. ಆದರೆ ಇದು ತಾತ್ಕಾಲಿಕವಾದದ್ದು. ಆದರೆ ನಮ್ಮ ನಿಜ ಸ್ವರೂಪ ಏನಂದರೆ ನಾವು ಆಧ್ಯಾತ್ಮಿಕ ಆಗಿರೋದು ಒಂದು ಕಾರಣಕ್ಕೆ. ಅಂದರೆ ನಾನು ಆತ್ಮ ಅಂದರೆ ನಾನು ಆಧ್ಯಾತ್ಮಿಕ, ನಾನು ಸನಾತನ, ನಾನು ಇರಬೇಕಾಗಿರ್ತಕ್ಕಂಥ ಸ್ಥಳ ಆಧ್ಯಾತ್ಮಿಕ ಲೋಕದಲ್ಲಿ. ಅಂದರೆ ನಾನು ಅಂತರಂಗ ಶಕ್ತಿಯ ಮೇಲ್ವಿಚಾರಣೆಯಲ್ಲಿ ನಾನಿದ್ದಾಗ ಅದು ನನ್ನ ಸ್ವರೂಪ ಆಗತ್ತೆ. ಆದರೆ ಎಲ್ಲಿವರೆಗೂ ನಾನು ಐಹಿಕ ಪ್ರಕೃತಿಯಲ್ಲಿ ಇರಬೇಕು ಅಂತ ಇಷ್ಟಪಡ್ತೀನಿ, ಆಗ ಈ ಐಹಿಕ ಪ್ರಕೃತಿಯನ್ನು ಭಗವಂತ ಏನು ಮಾಡ್ತಾನೆ, ಸೃಷ್ಟಿ ಮಾಡ್ತಾ ಇರ್ತಾನೆ ಮತ್ತು ನಾಶ ಮಾಡ್ತಾ ಇರ್ತಾನೆ. ಅದು ಯಾತಕ್ಕೆ ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ಅವಕಾಶ ಕೊಡ್ತಾ ಇದ್ದಾನೆ ಭಗವಂತ. ಏನು ನಾನು ಈ ಐಹಿಕ ಜಗತ್ತಿನಲ್ಲಿ ನಾನು ಕೂಡ ಯಜಮಾನನ ಥರ, ಅಂದರೆ ನಾನು ಕೂಡ ಭಗವಂತನ ಥರ ಸಂತೋಷ ಪಡ್ಬೋದು ಅಂತ ಯಾವಾಗ ನಮಗೆ ಇಚ್ಛೆ ಬರುತ್ತೆ, ಆ ಇಚ್ಛೆಯನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಈ ಐಹಿಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಆದರೆ ಯಾವಾಗ ನಮಗೆ ನಿರಾಶೆ ಆಗತ್ತೆ, ಅಂದರೆ ಯಾವಾಗ ಇಲ್ಲಿ ಈ ಲೋಕದಲ್ಲಿ ಏನೂ ಸಂತೋಷ ಇಲ್ಲ, ಸಂತೋಷ ಪಡೋದಕ್ಕೆ ಸಾಧ್ಯನೇ ಇಲ್ಲ, ಈ ಲೋಕಕ್ಕೆ ಹೆಸರು ಭಗವಂತ ಕೊಟ್ಟಿದ್ದಾನೆ ದುಃಖಾಲಯ ಅಂತ, ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನಾವು ನೋಡಿದಾಗ ನಮಗೆ ಕೇವಲ ದುಃಖದ ಅನುಭವ ಆಗ್ತಾ ಇದೆ ಅಂತ ತಿಳ್ಕೊಳ್ತಕ್ಕಂಥ ವ್ಯಕ್ತಿ ಆಗ ಆತ ಅನ್ವೇಷಣೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅದೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಅದನ್ನು ನಾವು ಇಲ್ಲಿ ಈ ಶ್ಲೋಕದಲ್ಲಿ ಕೊಟ್ಟಿರ್ತಕ್ಕಂಥ ಭಾವಾರ್ಥನ ನಾವು ನೋಡ್ತಾ ಹೋಗ್ತಾ ಇದ್ದರೆ, ಪರಮಪ್ರಭುವು ಐಹಿಕ ಜಗತ್ತಿನ ಎಲ್ಲ ಚಟುವಟಿಕೆಗಳಿಂದ ದೂರವಾಗಿದ್ದರೂ ಅದರ ಪರಮ ನಿರ್ದೇಶಕನಾಗಿ ಉಳಿಯುತ್ತಾನೆ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಂತ ಇಲ್ಲಿ ಪ್ರಭುಪಾದರು ಮೊದಲಿನ 2 ಸಾಲಿನಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಐಹಿಕ ಜಗತ್ತು ಯಾರ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡ್ತಾ ಇದೆ. ಸಾಕಷ್ಟು ವರ್ಷಗಳ ಹಿಂದೆ ವಿಜ್ಞಾನಿಗಳು ಈ ಲೋಕ ಯಾವ ರೀತಿ ಸೃಷ್ಟಿಯಾಯಿತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಏನು ಸ್ಫೋಟ ಆಯಿತು, ಆಗ ಎಲ್ಲ ಉತ್ಪತ್ತಿ ಆಗೋಯ್ತು, ಎಲ್ಲ ಒಂದು ಕಾರ್ಯಕ್ಕೆ ಅಥವಾ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗೋಯ್ತು ಅಂತ ಹೇಳ್ತಾರೆ. ಅದು ಎಷ್ಟು ಸುಳ್ಳು ಅಂತ ಹೇಳಿದ್ರೆ, ಯಾವುದೋ ಒಂದು ಸ್ಫೋಟ ಆಗತ್ತೆ, ನಾವು ನೋಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಡೈನಮಿಟ್ ಬಿಟ್ಟು ದೊಡ್ಡ ದೊಡ್ಡ ಬಂಡೆಗಳನ್ನು ಸಿಡಿಸ್ತಾ ಇರ್ತಾರೆ. ಅದೇ ರೀತಿ ಈ ಲೋಕನೇ ಒಂದು ರೀತಿ ಒಂದು ಸ್ಫೋಟದಿಂದ ಈ ಸೃಷ್ಟಿಯಾಯಿತು ಅಂತ ಅವರು ಯಾವ ರೀತಿ ತೀರ್ಮಾನ ಮಾಡಿದ್ರು ಅದು ನಮಗಂತೂ ದೊಡ್ಡ ಆಶ್ಚರ್ಯ ಆಗುತ್ತೆ. ಯಾವುದೇ ವಸ್ತುವನ್ನು ಏನಾದ್ರು ಮಾಡಬೇಕಾದ್ರೆ, ಒಂದು ಡೈನಮೈಟ್ ಇಡಬೇಕಂದ್ರೂ ಕೂಡ ಅಲ್ಲಿ ಒಬ್ಬ ವ್ಯಕ್ತಿ ಇರಲೇಬೇಕು. ಅದೇ ರೀತಿ ಅವ್ರು ಹೇಳೋ ರೀತಿಯಲ್ಲಿ ಒಂದು ಸ್ಫೋಟ ಆಯಿತು ಅಂತ ಹೇಳಿದ್ರೆ ಸ್ಫೋಟದ ಹಿಂದೆ ಯಾರು ಒಬ್ಬರು ವ್ಯಕ್ತಿ ಇರಲೇಬೇಕಲ್ಲ. ಈ ಐಹಿಕ ಸೃಷ್ಟಿಗೆ ಅದರ ಮೇಲ್ವಿಚಾರಣೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಇರಲೇಬೇಕು. ಇದು ಸಾಮಾನ್ಯ ಸಂಗತಿ. ಯಾರೇ ಆದರೂ ಕೂಡ ಒಂದು ಗಾಡಿ ಹೋಗ್ಬೇಕಾದ್ರೆ ಅಥವಾ ಒಂದು ಕಂಪ್ಯೂಟರ್ ಕೆಲಸ ಮಾಡಬೇಕಾದ್ರೆ ಅಥವಾ ನಾವು ನೋಡೋ ಹಾಗೆ ನಮಗೆ ಎಲೆಕ್ಟ್ರಿಸಿಟಿ ಯಾವ ರೀತಿ ಬರ್ತಾ ಇದೆ ನಮ್ಮ ಮನೆಗೆ ಅಥವಾ ನೀರು ಯಾವ ರೀತಿ ಬರ್ತಾ ಇದೆ, ಅದರಿಂದ ಯಾರು ಒಬ್ಬರು ವ್ಯಕ್ತಿ ಇರಲೇಬೇಕು. ಯಾರು ಅದನ್ನು ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಮಗೆ ಒದಗಿಸ್ತಾ ಇದ್ದಾರೆ ಅಂದರೆ ಅವರ ಮೇಲ್ವಿಚಾರಣೆಯಲ್ಲಿ ನಡೀತಾ ಇರುತ್ತೆ. ಅದು ಯಾವುದೇ ಆಟೋಮೆಟಿಕ್ ಆಗಿ ಅಥವಾ ಆಕಸ್ಮಿಕವಾಗಿ ಅಥವಾ ಯಾವುದೋ ಸ್ಫೋಟದಿಂದ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಯಾವ ರೀತಿ ನನ್ನ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಏನು ಚರ ಮತ್ತು ಅಚರ, ಅಂದರೆ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ನೋಡ್ತೀವಿ, ಕೆಲವು ಚಲಿಸುತ್ತೆ, ಕೆಲವು ಚಲಿಸೋದಿಲ್ಲ. ಗಿಡ ಮರಗಳು ಹಾಗೆ ನಿಂತ ಜಾಗದಲ್ಲಿ ನಿಂತಿರುತ್ತೆ. ಪ್ರಾಣಿ ಪಕ್ಷಿಗಳು ಓಡಾಡ್ತಾ ಇರುತ್ತೆ. ಮನುಷ್ಯ ಕೂಡ ಓಡಾಡ್ತಾ ಇದ್ದಾನೆ. ಅದೇ ಮನುಷ್ಯನಿಗೆ ತುಂಬ ನಾಲೆಡ್ಜ್ ಅಂತ ಏನು ಹೇಳ್ತೀವಿ, ನಮಗೆ ಜ್ಞಾನ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಹೇಳ್ತೀವಿ ಅಂದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಈ ಪ್ರಕೃತಿ ಯಾವ ರೀತಿ ಸೃಷ್ಟಿಯಾಯಿತು, ಇದರ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ನಮಗೆ ಬುದ್ಧಿಶಕ್ತಿ ಇರುತ್ತೆ. ಆದರೆ ಪ್ರಾಣಿ ಪಕ್ಷಿ ಅಲ್ಲಿ ಅಷ್ಟೊಂದು ಇರೋದಿಲ್ಲ. ಅಂದರೆ ಅದಕ್ಕೆ ಬುದ್ಧಿ ಇರುತ್ತೆ. ಅದರ ಬುದ್ಧಿ ಏನಪ್ಪ ಅಂದರೆ ಆಹಾರ ಯಾವ ರೀತಿ ತೊಗೋಬೇಕು, ನಿದ್ರೆ ಯಾವ ರೀತಿ ಮಾಡೋದು, ಮತ್ತು ಮೈಥುನ ಯಾವ ರೀತಿ ಮಾಡೋದು, ಮತ್ತು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಈ ವಿಷಯದಲ್ಲಿ ಅವ್ರಿಗೆ ಅಂದರೆ ಪ್ರಾಣಿಗಾಗಲಿ ಪಕ್ಷಿಗಾಗಲಿ ಆಸಕ್ತಿ ಇರುತ್ತೆ. ಅದನ್ನು ಅವ್ರು ತೀರಿಸ್ಕೊಳ್ತಾ ಇರ್ತಾರೆ. ಅಂದರೆ ಆ ಪಕ್ಷಿ ಪ್ರಾಣಿಗಳಿಗೆ ಭಗವಂತ ಅದಕ್ಕೆ ಅನುಕೂಲ ಆಗಂಥ ಪ್ರತಿಯೊಂದು ವಸ್ತುವನ್ನು ಸರಬರಾಜು ಮಾಡ್ತಾ ಇರ್ತಾನೆ. ಆದರೆ ಮಾನವ ರೂಪ ಯಾವಾಗ ಸಿಗತ್ತೆ ನಮಗೆ, ಮಾನವ ರೂಪದಲ್ಲಿ ಮಾತ್ರ ನಾವು ಎಂಕ್ವೈರಿ ಮಾಡ್ಬೋದು. ಅಂದರೆ ಎಂಕ್ವೈರಿ ಅಂದರೆ ಈ ಸೃಷ್ಟಿ ಹೇಗಾಯಿತು, ಸೃಷ್ಟಿಯ ಹಿಂದೆ ಯಾರಿದ್ದಾರೆ, ನನಗೂ ಈ ಸೃಷ್ಟಿಗೂ ಸಂಬಂಧ ಏನು, ನಾನು ಯಾತಕ್ಕೆ ಇಲ್ಲಿ ಕಷ್ಟಪಡ್ತಾ ಇದ್ದೀನಿ ಅನ್ನೋ ಆಲೋಚನೆ ನಮಗೆ ಬರುತ್ತೆ. ಆಲೋಚನೆ ಬಂದಾಗ ಮುಂದಿನ ಕೆಲಸ ಏನು ಮಾಡಬೇಕು, ಈ ಪ್ರಕೃತಿಯ ಹಿಂದೆ ಯಾರಿದ್ದಾರೆ, ಈ ಪ್ರಕೃತಿ ಅಂದರೆ ಏನು, ಈ ಪ್ರಕೃತಿಗೂ ನನಗೂ ಏನು ಸಂಬಂಧ ಇದೆ, ಯಾತಕ್ಕೆ ನಾನು ಇಲ್ಲಿದ್ದೀನಿ, ಯಾತಕ್ಕೆ ಮತ್ತೆ ಮತ್ತೆ ನಾನು ದೇಹನ ಬದಲಾವಣೆ ಮಾಡ್ತಾ ಇದ್ದೀನಿ, ಈ ದೇಹನ ಬದಲಾವಣೆ ಮಾಡೋ ಉದ್ದೇಶ ಏನು,
ಇನ್ನೊಂದು ಶರೀರ ತಗೊಳ್ತಾ ಇದ್ದೀನಿ, ಇನ್ನೊಂದು ಶರೀರ ತಗೊಳ್ತಾ ಇದ್ದೀನಿ. ಆದರೂ ಯಾವ ಶರೀರ ತಗೊಂಡ್ರು ಕೂಡ ನನಗೆ ಅದೇ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಏನು ಭಗವಂತ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾನೆ, ಅದನ್ನು ನಾನು ಪಾಲನೆ ಮಾಡಬೇಕಾಗತ್ತೆ. ಅದು ಯಾರೋ ನನಗೆ ಬಲವಂತವಾಗಿ ನನಗೆ ಇನ್ನೊಂದು ಶರೀರನ ಕೊಡ್ತಾ ಇದ್ದಾರೆ. ನಾನು ಇಷ್ಟಪಡೋದು ಒಂದು, ಅದಾಗೋದು ಇನ್ನೊಂದು. ಸಾಮಾನ್ಯ ಜನ ಹೇಳ್ತಾರೆ, ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯುವುದು ದೈವ ಅಂತ. ಅದೇ ರೀತಿ ಈ ಐಹಿಕ ಸೃಷ್ಟಿಯನ್ನು ಯಾವ ರೀತಿ ಮಾಡಿದಾನೆ ಭಗವಂತ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ನಂತರ ಪ್ರತಿಯೊಂದು ಜೀವಿಗಳಿಗೆ ತಂದೆ ಅಂತ ಕೂಡ ಭಗವಂತ ಹೇಳ್ಕೊಳ್ತಾನೆ. ಅಹಂ ಬೀಜ ಪ್ರದಪಿತ ಅಂತ ಹೇಳ್ತಾನೆ ಮುಂದಿನ ಅಧ್ಯಾಯದಲ್ಲಿ. ಅಂದರೆ ಪ್ರತಿಯೊಬ್ಬರಿಗೂ ತಂದೆ ಆಗಿರ್ತಕ್ಕಂಥ ಭಗವಂತ ತನ್ನ ಮಕ್ಕಳು ಕಷ್ಟಪಡೋದನ್ನು ನೋಡೋಕ್ಕಾಗದೆ ಈ ಐಹಿಕ ಸೃಷ್ಟಿಯನ್ನು ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾನೆ, ಮತ್ತೆ ನಾಶ ಮಾಡ್ತಾನೆ. ಅಂದರೆ ಭಗವಂತನ ಉದ್ದೇಶ ಏನು? ನಾನು ಕೂಡ ಭಗವಂತನ ಥರ ಆಗಬೇಕು ಅಂತ ನಾನು ಇಷ್ಟಪಟ್ಟೆ. ಅಂದರೆ ಜೀವಿಗಳು ಯಾವಾಗ ಇಷ್ಟಪಡ್ತಾರೆ ಆಗ ಭಗವಂತ ಈ ಐಹಿಕ ಪ್ರಕೃತಿಯನ್ನು ಸೃಷ್ಟಿ ಮಾಡ್ತಾನೆ. ಈ ಐಹಿಕ ಪ್ರಕೃತಿಯಲ್ಲಿ ನೀನು ಕೂಡ ಯಜಮಾನ ಆಗಬೇಕು, ನೀನು ಭಗವಂತನ ಥರನೇ ಇರಬೇಕು ಅಂತ ಇಷ್ಟಪಡ್ತಾ ಇದೆಯಾ, ಅದಕ್ಕೋಸ್ಕರ ಈ ಐಹಿಕ ಪ್ರಪಂಚನ ನಾನು ಸೃಷ್ಟಿ ಮಾಡಿದ್ದೀನಿ. ಇದರಲ್ಲಿ ನೀನು ಕೂಡ ಯಜಮಾನ ಆಗಿ ನಿನ್ನ ಆಸೆಯನ್ನು ತೀರಿಸ್ಕೊ ಅಂತ ಭಗವಂತ ಇಲ್ಲಿ ನಮ್ಮನ್ನು ಬಿಟ್ಟಿದ್ದಾನೆ. ಆದರೆ ಯಾವಾಗ ನಾವು ಇಲ್ಲಿಗೆ ಬಂದಿದ್ದೀವಿ ಈ ಪ್ರಪಂಚಕ್ಕೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಎಷ್ಟೋ ಕೋಟ್ಯಾನುಕೋಟಿ ವರ್ಷಗಳಿಂದ ನಾವು ಈ ಐಹಿಕ ಪ್ರಪಂಚದಲ್ಲಿ ನಾವು ಜನ್ಮ ಮೃತ್ಯು ಜರ ವ್ಯಾಧಿ ಅಂದರೆ ಏನು ಪುನರಪಿ ಮರಣಂ ಪುನರಪಿ ಜನನ ಅಂತ ಏನು ನಾವು ಕೇಳಿದ್ದೀವಿ, ಅದೇ ರೀತಿ ನಾವು ಇಲ್ಲಿ ಈ ಸೈಕಲಲ್ಲಿ ಸುತ್ತಾ ಇದ್ದೀವಿ. ಯಾವಾಗ ನಾವು ಈ ಐಹಿಕ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಭಗವಂತ ಕೇವಲ ದುಃಖದ ಪರಿಣಾಮನ ಅನುಭವಿಸೋದಕ್ಕೆ ಅಂತ ಯಾವಾಗ ನಮಗೆ ಅರ್ಥ ಆಗತ್ತೆ, ಆಗ ನಮ್ಮ ಜ್ಞಾನದ ಅನ್ವೇಷಣೆ ಶುರು ಆಗತ್ತೆ. ಇದಕ್ಕಿಂತ ಉತ್ತಮವಾದ ಪ್ರಕೃತಿ ಏನಾದರೂ ಇದೆಯಾ ಅಂತ ಯಾರು ಯೋಚನೆ ಮಾಡ್ತಾರೆ ಅಂಥ ವ್ಯಕ್ತಿಗಳು ಕೂಡ ಬಹಳ ಸರಳ, ಅಂದರೆ ಭಾಳ ಸರ್ವೇ ಸಾಮಾನ್ಯ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಆಲೋಚನೆ ಬರೋದು ಕೂಡ ಭಾಳ ಕಡಿಮೆ. 7ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದ, ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೇಯ ಅಂತ ಹೇಳಿದ್ದ. ಅಂದರೆ ಸಾವಿರಾರು ಮನುಷ್ಯರಲ್ಲಿ ಅಥವಾ ಕೋಟ್ಯಾಂತರ ಮನುಷ್ಯರಲ್ಲಿ ಕೇವಲ ಕೆಲವರಿಗೆ ಮಾತ್ರ ಆ ರೀತಿ ಚಿಂತನೆ ಬರ್ಬೋದು ಅಂತ ಕೂಡ ಹೇಳಿದ್ದ. ಅದು ಎಷ್ಟು ಸತ್ಯ, ಯಾಕಂದರೆ ಭಗವಂತನೇ ಹೇಳಿದ್ದಾನೆ. ಸಾಮಾನ್ಯ ಜನರಿಗೆ ನಾವು ಭಗವದ್ಗೀತೆ ತಗೊಳ್ಳಿ, ಭಗವದ್ಗೀತೆಯನ್ನು ಓದಿ, ಭಗವಂತನ ಪ್ರವಚನ ಕೇಳಿ, ಭಗವಂತನ ಬಗ್ಗೆ ತಿಳ್ಕೊಳ್ಳಿ ಅಂತ ನಾವು ಸಾಮಾನ್ಯ ಜನರಿಗೆ ನಾವು ಉಪದೇಶ ಮಾಡೋಕ್ಕೆ ಹೋದರೆ ಸಾಮಾನ್ಯವಾಗಿ ಯಾರಿಗೂ ಆಸಕ್ತಿ ಬರೋದಿಲ್ಲ. ಯಾಕಂದರೆ ಭಗವದ್ಗೀತೆ ಓದೋದಕ್ಕೆ ಒಂದು ವಯಸ್ಸಿರುತ್ತೆ, ಅದಕ್ಕೋಸ್ಕರ ಒಂದು ಕೆಲವು ಸಮಯನ ತೆಗೆದಿಡಬೇಕು, ಏನೆಲ್ಲ ಮಾತೆಲ್ಲ ಆಡ್ತಾ ಇರ್ತಾರೆ. ಆದರೆ ಇಲ್ಲಿ ಭಗವಂತ ನಮಗೆ ಏನೆಲ್ಲ ಕೊಡ್ತಾ ಇದ್ದಾನೆ, ಏನೆಲ್ಲ ಹೇಳ್ತಾ ಇದ್ದಾನೆ ಅನ್ನೋದನ್ನು ನಾವು ನೋಡ್ತಾ ಇದ್ದರೆ, ಈ ಭಾವಾರ್ಥನ ನಾನು ಇಲ್ಲಿವರೆಗೂ ನಾನು ಓದಿದ್ದೀನಲ್ಲ, ಸುಮಾರು ಒಂದು 3/4 ಪುಟಗಳ ಕಾಲ. ಈ 3/4 ಪುಟದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಾನು ಒಂದೇ ದಿನ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರಭುಪಾದರು ಭಾವಾರ್ಥನ ಭಾಳ ವಿವರವಾಗಿ ಕೊಟ್ಟಿದ್ದಾರೆ. ಅದರಿಂದ ನಾನು ಮುಂದುವರಿದ ಭಾಗವಾಗಿ ಮತ್ತೆ ಇದೇ ಭಾವಾರ್ಥನ ಇನ್ನು ಕೆಲವು ಸಂಗತಿಗಳನ್ನು ಓದ್ತಾ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು, ಅಂದರೆ ಈ ಪ್ರಕೃತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಮ್ಗೆ ಗೊತ್ತಾಯಿತು. ಭಗವಂತನಿಗಿರ್ತಕ್ಕಂಥ 3 ಪ್ರಕೃತಿಯಲ್ಲಿ ಒಂದು ಅಂತರಂಗ ಇರ್ಬೋದು, ಇನ್ನೊಂದು ಬಹಿರಂಗ ಇರ್ಬೋದು, ಮತ್ತು ನಾವು ತಟಸ್ಥ ಶಕ್ತಿ. ಈ 3 ಶಕ್ತಿಗಳ ಬಗ್ಗೆ ನಾವು ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಇನ್ನೊಂದು ದಿನ ಕಾಲಾವಕಾಶ ಬೇಕಾಗತ್ತೆ. ಆಗ ಮತ್ತಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.